ಇವತ್ತು ನಾವು ನುಗ್ಗೆಕಾಯಿ ಮರದ ವಿಶೇಷತೆ ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ನುಗ್ಗೆಕಾಯಿ ಮರ ಅಂದರೆ ಮೊರಿಂಗೋ ಒಲಿಫೆರಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ನಮ್ಮ ಭಾರತೀಯ ಮನೆಮದ್ದಿನಲ್ಲಿ ಮತ್ತು ಆಯುರ್ವೇದದಲ್ಲಿ ತುಂಬ ಮಹತ್ವ ಹೊಂದಿರುವ ಒಂದು ಮರ. ಇದರ ಕಾಯಿ, ಸೊಪ್ಪು, ಹೂವು, ಬೀಜ ಎಲ್ಲವೂ ಆರೋಗ್ಯಕ್ಕೆ ಉಪಯೋಗವಾಗುತ್ತವೆ. ವಿಶೇಷವಾಗಿ ನುಗ್ಗೆ ಸೊಪ್ಪನ್ನು ಸೂಪರ್ ಫುಡ್ ಅಂತಲೇ ಕರೀತಾರೆ. ನುಗ್ಗೆ ಸೊಪ್ಪಿನ ಆರೋಗ್ಯದ ಲಾಭಗಳೇನಪ್ಪ ಅಂದರೆ ಇದು ರಕ್ತಹೀನತೆ ಕಡಿಮೆ ಮಾಡಲು ಸಹಾಯ. ನುಗ್ಗೆ ಸೊಪ್ಪಿನ ಐರನ್ ಹೆಚ್ಚು ಇರುವುದರಿಂದ ಇದರಿಂದ ಹಿಮೋಗ್ಲೋಬಿನ್ ಹೆಚ್ಚಲು ಸಹಾಯ ಆಗುತ್ತದೆ. ದೌರ್ಬಲ್ಯ, ತಲೆಸುತ್ತು ಕಡಿಮೆ ಆಗುತ್ತದೆ. ರಕ್ತಹೀನತೆ ಕಡಿಮೆಯಾಗುತ್ತದೆ. ಎಲುಬುಗಳು ಗಟ್ಟಿಯಾಗುತ್ತವೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ತುಂಬ ಇರುವುದರಿಂದ ಎಲುಬು ಅಂದರೆ ಮೂಳೆಗಳು ಹಾಗೂ ಹಲ್ಲುಗಳಿಗೆ ಒಳ್ಳೆಯದು. ವಯಸ್ಸಾದವರಿಗೆ ತುಂಬ ಉಪಯುಕ್ತ ಈ ನುಗ್ಗೆ ಸೊಪ್ಪು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಶುಗರ್ ನಿಯಂತ್ರಣಕ್ಕೂ ಸಹ ಇದು ತುಂಬ ಸಹಾಯವನ್ನು ಮಾಡುತ್ತೆ. ನುಗ್ಗೆ ಸೊಪ್ಪನ್ನು ಡಯಾಬಿಟಿಸ್ ನಿಯಂತ್ರಣಕ್ಕೂ ಸಹ ಬಳಸ್ತಾರೆ. ಇದು ರಕ್ತದಲ್ಲಿ ಸಕ್ಕರೆ ಮಟ್ಟ ಸಮತೋಲನದಲ್ಲಿರಲು ಸಹಾಯ ಮಾಡುತ್ತೆ. ಆದ್ದರಿಂದ ನುಗ್ಗೆ ಸೊಪ್ಪು ಬಳಸುವುದು ತುಂಬ ಆರೋಗ್ಯಕರ. ಮತ್ತು ಕಣ್ಣಿನ ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಕಣ್ಣಿನ ದೃಷ್ಟಿಗೆ ಸಹಕಾರಿಯಾಗಿ ನಿಲ್ಲುತ್ತದೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಈ ನುಗ್ಗೆ ಸೊಪ್ಪು ಹೆಚ್ಚಿಸುತ್ತದೆ. ಫೈಬರ್ ಹೆಚ್ಚು ಇರುವುದರಿಂದ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಜೀರ್ಣಕ್ರಿಯೆಗೂ ಸಹ ಇದು ಒಳ್ಳೆಯದು. ಮತ್ತು ಚರ್ಮ ಮತ್ತು ಕೂದಲಿಗೆ ಮೊದಲೇ ನಮಗೆಲ್ಲ ಚರ್ಮ ಮತ್ತು ಕೂದಲು ಅಂದರೆ ತುಂಬ ಇಂಪಾರ್ಟೆಂಟು. ನಮ್ಮ ಹೆಣ್ಮಕ್ಳಿಗೆ ನುಗ್ಗೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಚರ್ಮ ಹೊಳಪನ್ನು ಕೊಡುವಂತೆ ಮಾಡುತ್ತದೆ ಮತ್ತು ಕೂದಲಿಗೆ ಆರೋಗ್ಯವಾಗಿಡಲು ಸಹಕಾರಿಯಾಗುತ್ತದೆ. ಹೇಗಪ್ಪ ಅಂದರೆ ಈ ನುಗ್ಗೆ ಸೊಪ್ಪು ಸೇವಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ಕೂದಲು ಉದುರದಂತೆ ತಡೆಗಟ್ಟುತ್ತದೆ. ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಮತ್ತು ನುಗ್ಗೆಕಾಯಿಯಲ್ಲಿರುವ ಲಾಭಗಳೇನಪ್ಪ ಅಂದರೆ ಇದು ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಪವರನ್ನು ಹೆಚ್ಚಿಸುತ್ತೆ. ದೇಹದಲ್ಲಿ ಉರಿಯನ್ನು ಕಡಿಮೆ ಮಾಡಲು ಸಹ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ. ಮತ್ತು ಸಂಧಿವಾತ ನೋವಿಗೆ ಸಹಕಾರಿ ಎಂದು ಹೇಳ್ತಾರೆ. ತುಂಬ ನೆಗಡಿ ಇರೋರಿಗೆ, ಸಂಧಿವಾತ ಇರೋರಿಗೂ ಸಹ ನುಗ್ಗೆಕಾಯಿ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ದೇಹಕ್ಕೆ ಶಕ್ತಿಯನ್ನು ಸಹ ಕೊಡುತ್ತೆ. ಪ್ರೋಟೀನ್ ಮತ್ತು ಫೈಬರ್ ಉತ್ತಮ ಪ್ರಮಾಣದಲ್ಲಿ ಇದರಲ್ಲಿ ಇದೆ. ಆಯುರ್ವೇದದ ದೃಷ್ಟಿಯಲ್ಲೂ ಸಹ ನುಗ್ಗೆ ಮರವನ್ನು ದೇಹದ ದೋಷ ಸಮತೋಲನಕ್ಕೆ ಸಹಾಯಕ ಅಂತ ಪರಿಗಣಿಸ್ತಾರೆ. ಯಾವುದೇ ದೋಷ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ಇದು ಒಂದು ಮದ್ದು ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ವಿಶೇಷವಾಗಿ ವಾತ ಮತ್ತು ಕಫ ಕಡಿಮೆ ಮಾಡಲು ಇದನ್ನು ಆಯುರ್ವೇದದಲ್ಲಿ ಉಪಯೋಗ ಮಾಡ್ತಾರೆ. ಇದನ್ನು ಹೇಗಪ್ಪ ತಿನ್ಬೋದು? ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೋಬೋದು, ಸೂಪ್ ಮಾಡ್ಕೋಬೋದು, ಸಾಂಬಾರಲ್ಲಿ ನುಗ್ಗೆಕಾಯಿ ಹಾಕಿ ತಿನ್ಬೋದು, ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ಕೋಬೋದು, ಒಣಗಿಸಿ ಸೊಪ್ಪಿನ ಪುಡಿ. ಈಗಂತೂ ಮೊರಿಂಗಾ ಪೌಡರ್ ಅಂತ ಮಾರ್ತಾನೆ ಅವರೇ. ನೀವು ಬೇಕಾದ್ರೆ ಯಾವುದಾದ್ರೂ ಅಮೆಝಾನು ಬೇರೆ ಯಾವುದಾದ್ರೂ ಆ್ಯಪಲ್ಲಿ ತೆಗೆದು ನೋಡಿ, ಇದು ಮಾರುತ್ತಾರೆ. ತುಂಬ ಕಾಸ್ಟ್ಲಿ ಇರುವಂಥದ್ದು, ನಮಗೆ ಸುಲಭವಾಗಿ ಸಿಗುತ್ತೆ. ಇದನ್ನು ನಾವು ಉಪಯೋಗ ಮಾಡಿದ್ರೆ ತುಂಬ ಶಕ್ತಿ, ತುಂಬ ಉಪಯೋಗ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಹೇಳ್ಬಹುದು. ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಇದು ಎಲ್ಲರೂ ತಿನ್ಬೋದು, ಆದರೆ ಹಿತಮಿತವಾಗಿ ಬಳಸಬೇಕು. ಎಲ್ಲ ಪೌಷ್ಟಿಕಾಂಶ ಇದೆ ಅಂತ ಓವರಾಗಿ ಯಾವುದನ್ನು ಬಳಸಬಾರ್ದು ಅಲ್ವಾ. ಹೆಚ್ಚಾದರೆ ಎಲ್ಲವೂ ಸಹ ಕೆಟ್ಟದ್ದೇ. ಎಲ್ಲರಂತೆ ಇದನ್ನು ನಾವು ಸಹ ಮಿತವಾಗಿ ಬಳಸಬೇಕು. ಮತ್ತು ಗರ್ಭಿಣಿಯರು ಮತ್ತು ಬೇರೆ ಆರೋಗ್ಯ ತೊಂದರೆ ಇರೋರು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಆಮೇಲೆ ತಿನ್ನುವುದು ಒಳ್ಳೆಯದು. ನುಗ್ಗೆಕಾಯಿ ಅಂತೂ ಎಲ್ಲರಿಗೂ ಪ್ರಿಯವಾದ ಆಹಾರ. ಯಾವ ಮದುವೆ ಮನೆ ಸಾಂಬಾರಲ್ಲಾಗಲಿ, ಹೋಟೆಲ್ ಸಾಂಬಾರಲ್ಲಾಗಲಿ ನಮ್ಮ ನುಗ್ಗೆಕಾಯಿಗೆ ಒಂದು ಸ್ಪೆಷಲ್ ಆದ ಪ್ಲೇಸ್ ಇದ್ದೇ ಇರುತ್ತೆ. ಅದನ್ನು ಹಾಕಿದಾಗ ಅದ್ರ ರುಚಿನೇ ತುಂಬ
ಸೊಗಸಾಗಿ ಇರುತ್ತೆ ಅಂತ ನಿಮಗೂ ಸಹ ಗೊತ್ತು. ನುಗ್ಗೆ ಸೊಪ್ಪನ್ನು ಬಳಸ್ಬಿಟ್ಟು ನಾವು ಪಲ್ಯವನ್ನು ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಮಜನೇ ಬೇರೆ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪಲ್ಲಿ ಬಸ್ಸಾರನ್ನು ಮಾಡ್ಬೋದು, ಪಲ್ಯವನ್ನು ಮಾಡ್ಬೋದು, ಮತ್ತು ಹುಳಿಗೂ ಸಹ ಹಾಕ್ಬೋದು, ಮತ್ತು ಒಗ್ಗರಣೆಗೂ ಸಹ ಸಾರಿನ ಒಗ್ಗರಣೆಗೂ ಸಹ ನಾವು ನುಗ್ಗೆ ಸೊಪ್ಪನ್ನು ಬಳಸಬಹುದು. ಈ ಥರ ನಮಗೆ ನುಗ್ಗೆ ಸೊಪ್ಪು ತುಂಬ ಹೇರಳವಾಗಿ ಹಳ್ಳಿ ಕಡೆ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಈ ರೀತಿ ಫ್ರೀಯಾಗಿ ಸಿಗುವಂತಹ ಅಂದರೆ ಆರೋಗ್ಯವಂತ ನುಗ್ಗೆ ಸೊಪ್ಪನ್ನು ಬಳಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ಯಾವ ಖರ್ಚು ಇಲ್ಲದೆ ನಿಮಗೆ ನಿಮ್ಮ ಶರೀರದಲ್ಲಿನ ದೋಷಗಳನ್ನು ನಿವಾರಣೆ ಮಾಡುತ್ತೆ ಈ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಅಂದರೆ ಒಂದು ಶಕ್ತಿ ಅಂತಲೇ ಹೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸದ್ಯದಲ್ಲಿಯೇ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನಮಸ್ತೆ.